ಒಬ್ಬರು ಮಹಾಂತರ ಅವ್ರ ಬಗ್ಗೆ ಭಾಳ ಚಂದ ಬರೆದಾರೆ. ಇದು ನನ್ನ ಮಾತಲ್ಲ. ಬೇಕು ಅನ್ನೋವಾಗ ಭೋಗಿ ಅಂತಾರೆ, ಬೇಡ ಅನ್ನೋರಿಗೆ ಸಂತ ಅಂತಾರೆ. ಸಿದ್ದೇಶ್ವರ ಅಪ್ಪಗಳ ಜೀವನನೇ ಬೇಡಗಳ ಸಂತೆ ಇದ್ದಂಗೆ. ಇಡೀ ಬದುಕಿನೊದ್ದಕ್ಕೂ ಬೇಡ 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 ಅಂದ್ಕೊಂಡೇ ಬಂದವರು. ಅವರ ಗುರುದೇವರು ನನ್ನ ನಂತರ ನೀವೇ ಅಂದರು. ಇವರು ಬೇಡ, ನಾ ಸ್ಥಾವರ ಆಗೋದಿಲ್ಲ, ಜಂಗಮ ಆಗ್ತೀನಿ ಅಂದರು. ಉಡುಗೆ ಬೇಡ ಅಂದರು, ಮೃಷ್ಟಾನ್ನ ಬೇಡ ಅಂದರು, ಮಠ ಮಹಲು ಯಾವುದೂ ಬೇಡ ಅಂದರು, ದೊಡ್ಡ ಕಾರು ಬೇಡ ಅಂದರು, ಆಡಂಬರದ ಮೆರವಣಿಗೆ ಅದ್ಧೂರಿ ಸ್ವಾಗತ ಯಾವುದೂ ಬೇಡ ಅಂದರು. ವಿದೇಶಗಳಲ್ಲಿ ಇದ್ದು ಬಿಡ್ರಿ ಅಂತಂದು ಕೆಲವು ಸಿರಿವಂತ ಶಿಷ್ಯರು ಹೇಳಿದ್ರು, ಅದಕ್ಕೂ ಬೇಡ ಅಂದರು. ನನ್ನ ಮಾತೃಭೂಮಿ ಸ್ವರ್ಗದಕ್ಕಿಂತ ದೊಡ್ಡದು, ಇಲ್ಲಿ ವಾಪಸ್ ಹೋಗ್ತೀನಿ ಅಂತಂದರು. ಒಂದೇ ಕಡೆಗೆ ಇದ್ದು ಬಿಡ್ರಿ, ಯಾಕೆ ಓಡಾಡ್ತೀರಿ ಅಂದರು, ಅದಕ್ಕೂ ಬೇಡ ಅಂದರು. ಆರಾಮಾಗಿರ್ರಿ ಅಂದ್ರೆ ಅದಕ್ಕೂ ಬೇಡ ಅಂದರು. ಪದ್ಮ ಪ್ರಶಸ್ತಿಗಳು ಬಂದು ಅದಕ್ಕೂ ಬೇಡ ಅಂದರು. ರಾಜ್ಯ ಪ್ರಶಸ್ತಿಗಳು, ಧನ ಸಹಾಯ ಬೇಕಾದಷ್ಟು ಬಂತು, ಅದಕ್ಕೂ ಬೇಡ ಅಂದರು. ಹೆಚ್ಚು ದಿನ ನೀವು ಬದುಕಬೇಕು ಅಂದರು, ಅದಕ್ಕೂ ಬೇಡ ಅಂದರು. ಆಯುಷ್ ಬೆಳೆಸಲಿಕ್ಕೆ ನಿಮಗೆ ಔಷಧಿ ಚಿಕಿತ್ಸೆ ಕೊಡ್ತೀವಿ, ಅದಕ್ಕೂ ಬೇಡ ಅಂದರು. ಅಧಿಕಾರ, ಹಣ, ಲಾಂಛನ ಯಾವುದೂ ಬೇಡ. ಸ್ವತಃ ಪ್ರಧಾನಮಂತ್ರಿಗಳೇ ನೀವು ಒಪ್ಪಿಗೆ ಕೊಟ್ಟರೆ ನಿಮ್ಮ ಭಾರತದಾಗೋ ಬೇರೆ ದೇಶದಾಗೋ ಅತ್ಯಂತ ಅದ್ಭುತ ಚಿಕಿತ್ಸೆ ಕೊಡಿಸ್ತೀನಿ ಅಂತಂದಾಗ ಅಲ್ಲಿಯೂ ಕೈ ಮುಗಿದು ಬೇಡ ಅಂದರು. ಇದು ಕೆಲವರು ಭಕ್ತರು ಹೇಳಿದರು, ನಿಮ್ಮ ನೆನಪು ಶಾಶ್ವತ ಮಾಡಬೇಕಾಗಿದೆ, ಅದು ಬೇಡ ಅಂದರು. ನಾನು ಬಯಲಾಗಬೇಕು, ಯಾವ ಸ್ಮಾರಕ ಬೇಡ, ನೆನಪು ಬೇಡ, ಹೆಜ್ಜೆ ಗುರುತು ಉಳಿಸಲಾರದೆ ಹೋಗಬೇಕು ಅಂದರು.